ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿಬೋಲುವಂತಿರೇ ಮಾವ ಉರುಗಲಾಂಚನನ ಮೆರಗು ಸ್ವರ್ಗಾಸನಕ್ಕೆ ಸರಿಹೋಲುವಂತಿರೇ ಉರುಕುಂಬಿನಿಯ ಸ್ವಾರ್ಥಸರ ಸಂಪನ್ನ ಕೀರ್ತಿ ಮಣಿಮಗುಡವರ್ಧನಗೆ ಸುಯೋಧನ ನಿಪುಣ ನಿರ್ಜನೇಂದ್ರನಿಗೆ ಧೋನಗೈದ ಕರ್ಣ ಸಹೋದರ ದುಶಾಸನಾದಿಗಳಿರಲು ಎಡೆಯಲೇನಗೆ ಸುರಸಿಂಧು ಫಲಯ ಗುರುವಂದ್ಯ ನಿಲಯ ಪಿತಾಮಹ ಆಚಾರ್ಯರೇ ವಿದುರ ಚಿಕ್ಕಪ್ಪ ಮಿತ್ರ ಕರ್ಣ ಸಹೋದರ ದುಶಾಸನ ಮಾವ ಶಕುನಿ ಫಲರೆ ಮೆರೆವೆ ಸುಖದಿ ಈ ಧರೆಯೊಳ್ ಫಲರೆ ಫಲರೆ ಬಹು ಸಾಹಸದಿಂದ ಫಲರೆ ಮೆರೆವೆ ಸುಖದಿ ಫಲರೆ ಮೆರೆವೆ ಸುಖದಿ ಇದರೆಯಲ್ ಫಲರೆ ಫಲರೆ ಬಹು ಸಾಹಸದಿಂದ ಫಲರೆ ಮೆರೆವೆ ಸುಖದಿ ಧೀರ ಧೀರಗನ ಮೆರೆಯುವ ಕುರುಪದಿ ಧೀರ ಧೀರಗನ ಮೆರೆಯುವ ಕುರುಪದಿ ಫಲರೆ ಮೆರೆವೆ ಸುಖದಿ ಇದರೆಯಲ್ ಫಲರೆ ಫಲರೆ ಬಹು ಸಾಹಸದಿಂದ ಫಲರೆ ಮೆರೆವೆ ಸುಖದಿ ದ್ರೋಣ ವರ ವೀರ ಕರ್ಣ ದುಶೋಷ ಶಕುನಿಗಳ ಬೆಂಬಲವೆನಗಿರೆ ಭೀಷ್ಮ ದ್ರೋಣ ವರ ವೀರ ಕರ್ಣ ದುಶೋಷ ಶಕುನಿಗಳ ಬೆಂಬಲವೆನಗಿ ಕರೆಯನ್ನಾಳುವೆ ಪರಿಪರಿಯಿಂದಲೇ ಕರೆಯನ್ನಾಳುವೆ ಪರಿಪರಿಯಿಂದಲೇ ಮೆರೆಯುತ್ತಲೇ ಬಾಳುತ್ತಲೇ ಸುಖಿಸುತ್ತಲೇ ಮೆರೆಯುತ್ತಲೇ ಬಾಳುತ್ತಲೇ ಸುಖಿಸುತ್ತಲೇ ಮೆರೆಯುತ್ತಲೇ ಬಾಳುತ್ತಲೇ ಸುಖಿಸುತ್ತಲೇ ಮೆರೆಯುತ್ತಲೇ ಬಾಳುತ್ತಲೇ ಸುಖಿಸುತ್ತಲೇ ಫಲರೆ ಮೆರೆವೆ ಸುಖದಿ ಇದರೆಯೊಳ್ ಫಲರೆ ಫಲರೆ ಬಹು ಸಾಹಸದಿಂದ ಫಲರೆ ಮೆರೆವೆ ಸುಖದಿ ಫಲರೆ ಮೆರೆವೆ ಸುಖದಿ ಫಲರೆ ಮೆರೆವೆ ಸುಖದಿ ಪಿತಾಮಹ ಒಂದು ವಿಚಿತ್ರವಾದ ಸಂಗತಿಯನ್ನು ಕೇಳಿದಿರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ಅಲೆದಾಡುತ್ತಾ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಮ್ಮಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರನ್ನೇ ವಾಸ ಮಾಡುವ ಅವರ ಸಮರ್ಥ ಎಷ್ಟರ ಮಟ್ಟಿಗಿದೆ ಎಂಬುದನ್ನು ಕೇಳಿದಿರಾ? ಶಂಕರಾಗಿ ಸೌಖ್ಯದಿಂದ ಆನಂದ ಹೊಂದುವಿರೆ ಪಿತಾಮಹ. ಶಂಕರಾಗಿ ಸೌಖ್ಯದಿಂದ ಆನಂದ ಹೊಂದುವಿರೆ. ಮದಮಾಚಾರ್ಯ ಕ್ರೋಧಗಳಿಗೆ ಪಿತಾಮಹ. ಮದಮಾಚಾರ್ಯ ಕ್ರೋಧಗಳಿಗೆ ಮನವ ನೀಡದೆ
ಹಾ ಪಾಂಡು ಸುತರ ಕ್ರೋಧವೇತಕ್ಕೆ ಪಾಂಡು ಸುತರ ಕ್ರೋಧವೇತಕ್ಕೆ ಬೇಡ ಬೇಡವೋ ನಿಮಗೆ ಬೇಡ ಬೇಡವೋ ನಿಮಗೆ ಸದರಾಗಿ ಸೌಖ್ಯದಿಂದ ಆನಂದ ಹೊಂದುವಿರೆ. ವಿರೋಧನ ಗುರು ಹಿರಿಯರ ಮಾತನಾಲಿಸಿ ಗುರು ಹಿರಿಯರ ಮಾತನಾಲಿಸಿ ಚಕ್ರೇಶ್ವರ ನೀವೇ ಚಕ್ರೇಶ್ವರ ನೀವೇ ಸಂದರಾಗಿ ಸೌಖ್ಯದಿಂದ ಆನಂದ ಹೊಂದುವಿರೆ. ವಿರೋಧನ ಆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡದಿದ್ದ ಪಕ್ಷದಲ್ಲಿ ಯುದ್ಧವೂ ಸಹ ಸಿದ್ಧ ಅಲ್ಲವೇ? ಏನು ಯುದ್ಧ? ಅದಕ್ಕೆ ನಾವಾಗಲೂ ಸ್ವತಃ ದುರ್ಯೋಧನ ತಡೆಯದೆ ಕೊಡು ರಾಜವ. ದುರ್ಯೋಧನ ಆಚಾರ್ಯರೇ, ದುರ್ಯೋಧನ ತಡೆಯದೆ ಕೊಡು ರಾಜವ. ಏತಕ್ಕೆ ಈ ರೀತಿ ವ್ಯಾಕುಲ ಪಡುತ್ತಿರುವೆ? ಏತಕ್ಕೆ ಈ ರೀತಿ ವ್ಯಾಕುಲ ಪಡುತ್ತಿರುವೆ? ತರವಲ್ಲವೋ ನಿನಗೆ ಸರಿಯಲ್ಲವೋ ಎನಗೆ? ತರವಲ್ಲವೋ ನಿನಗೆ ಸರಿಯಲ್ಲವೋ ಎನಗೆ? ತಡೆಯದೆ ಕೊಡು ರಾಜವ. ದುರ್ಯೋಧನ ತಡೆಯದೆ ಕೊಡು ರಾಜವ. ಪಾಂಡುರ ಸುತರಾಳ ವೈರವೇ ತಗ ನಿನಗೆ. ದುರ್ಯೋಧನ ಆಚಾರ್ಯರೇ, ಪಾಂಡುರ ಸುತರಾಳ ವೈರವೇ ತಗ ನಿನಗೆ. ತರವಲ್ಲವೋ ನಿನಗೆ ಸರಿಯಲ್ಲವೋ ಎನಗೆ? ತರವಲ್ಲವೋ ನಿನಗೆ ಸರಿಯಲ್ಲವೋ ಎನಗೆ? ದುರ್ಯೋಧನ ತಡೆಯದೆ ಕೊಡು ರಾಜವ. ಗುರು ಹಿರಿಯರ ಮಾತ ಲಾಲಿಸು ನೀ ಕೇಳು. ಗುರು ಹಿರಿಯರ ಮಾತ ಲಾಲಿಸು ನೀ ಕೇಳು. ಬಂಧು ಬಾಂಧವರ ಮೇಲೆ ವೈರವೇದಕ್ಕೆ ನಿನಗೆ. ಬಂಧು ಬಾಂಧವರ ಮೇಲೆ ವೈರವೇದಕ್ಕೆ ನಿನಗೆ. ದುರ್ಯೋಧನ ತಡೆಯದೆ ಕೊಡು ರಾಜವ. ದುರ್ಯೋಧನ ದುರ್ಯೋಧನ, ಭೀಷ್ಮರು ಹೇಳಿದ ಹಾಗೆ ಆ ಪಾಂಡವರು ನೀವುಗಳು ದಾಯಾದಿಗಳಲ್ಲವೇ? ಆ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟಿಬಿಡು. ಇಲ್ಲ, ಇದೇ ನಮಗಳ ಅಭಿಪ್ರಾಯಗಳು. ಅಣ್ಣ ಅಣ್ಣನ ಮಾತು ಅಣ್ಣ ಅಣ್ಣ ಪಾಂಡವ ಅಣ್ಣ
ಪಾಂಡವರ ಪಕ್ಷಪಾತಿಗಳು ಈ ರಾಜ್ಯಸಭೆಯಲ್ಲಿ ಇದ್ದೇ ಇರುವರು ನೋಡಿದೆ ಅಣ್ಣ. ದುಶ್ಯಾಸನ, ಪಾಂಡವರ ಪಕ್ಷಪಾತಿಗಳಲ್ಲ ನಾವುಗಳು, ಕೌರವರ ಪಕ್ಷದವರಾದ್ದರಿಂದಲೇ ನಿಮಗೆ ಈ ನೀತಿಯನ್ನು ಹೇಳುತ್ತಿರುವುದು. ಆಲೋಚಿಸಿ. ವಿದುರ, ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ನಿನ್ನ ನಾರು ಮಾತನಾಡಿಸಿದವರು ಸಹೋದರ ದುಶ್ಯಾಸನ. ಆ ಪಾಂಡವರು ನನ್ನ ಯುದ್ಧವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಧರ್ಮೋಪದೇಶಕರಾಗಿರುವರು. ವೀರಾದಿ ವೀರನಾದ ನಮ್ಮ ಅಂಗರಾಜ ಆಪ್ತಮಿತ್ರ ಕರ್ಣನಿಲ್ಲವೇ? ಪೂಜರಾದ ಭೀಷ್ಮರಿರುವಾಗ ಅವರ ಕಣ್ಣೆದರಿಗೆ ಬೀಳದ ನಮಗೇಕೆ ಅದರ ಚಿಂತೆ? ಚೋರನೆ, ಸಮಾಚಾರವೇನು? ಏನು? ಶ್ರೀಕೃಷ್ಣ ಪರಮಾತ್ಮನ ಬಹಳ ಸಂತೋಷ. ಏನು? ಕೃಷ್ಣನ ಬರುತ್ತಿರುವನೇ? ತಾತ, ರಾಜಾದಿ ರಾಜನಾದ ನಾನಿರುವಾಗ ಆ ದನ ಕಾಯುವ ಗೊಲ್ಲನು ನಿನಗೆ ಪುರುಷೋತ್ತಮನು? ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಒಟ್ಟು ಗುಣಕ್ಕೆ ಅನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ಬರಲಿ, ಕೋಣವೇನು ತಿಳಿಯದು, ಬಂದ ನಂತರ ವಿಚಾರಿಸೋಣ. ದುರ್ಯೋಧನ, ಪರಿಭ್ರಮೆಯಿಂದಲೇ ಬಿಡದಿರಿ ನೀವುಗಳು, ಪರರ ಬಂಧುವ ನೀವು ಬಯಸಿ. ವಿದುರ, ಪರಿಭ್ರಮೆಯಿಂದಲೇ ಬಿಡದಿರಿ ನೀವುಗಳು, ಪರರ ಬಂಧುವ ನೀವು ಬಯಸಿ. ದುಶ್ಯಾಸನ, ತನುವಿರುವ ತನಕ ಅನುಸರಿಸುವರಿವರು. ವಿದುರ, ತನುವಿರುವ ತನಕ ಅನುಸರಿಸುವರಿವರು. ತನುವಿರುವ ತನಕ ಅನುಸರಿಸುವರಿವರು. ರಾಜವ ಪೀಡಿಸುತ್ತಯದೆ. ದುರ್ಯೋಧನ, ಕರುಣದಿ ರಾಜ್ಯವ ಪೀಡಿಸುತ್ತಯದೆ. ಪರಿಭ್ರಮೆಯಿಂದಲೇ ಕೆಡದಿರಿ ನೀವುಗಳು, ಪರರ ವಸ್ತುವ ನೀವು ಬಯಸಿ. ಜನನಗೂ ಮುನ್ನ ನಿನಗ್ಯಾರಿವರೋ? ಜನನಗೂ ಮುನ್ನ ನಿನಗ್ಯಾರಿವರೋ? ಜನನಗೂ ಮುನ್ನ ನಿನಗ್ಯಾರಿವರೋ? ದುರ್ಯೋಧನ, ವಿದುರ, ಜನನಗೂ ಮುನ್ನ ನಿನಗ್ಯಾರಿವರೋ? ಕಡೆಯೋಳೈವರೋ ಕಾಯುವರೋ ನಿನ್ನ? ಕಡೆಯೋಳೈವರೋ ಕಾಯುವರೋ ನಿನ್ನ? ಪರಿಭ್ರಮೆಯಿಂದಲೇ ಇಡದಿರಿ ನೀವುಗಳು, ಪರರ ವಸ್ತುವ ನೀವು ಬಯಸಿ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿಗೆ ಬರುತ್ತಿರುವುದು ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೇಳಲಿಕ್ಕೋಸ್ಕರವಾಗಿ ಅಲ್ಲದೆ ನಿನ್ನ ಬಳಿ ಯಾಚನೆಗಾಗಿ ಅಲ್ಲ. ಆಲೋಚಿಸು ದುರ್ಯೋಧನ. ವಿದುರ, ನಿನ್ನ ನಾರು ಮಾತನಾಡಿಸಿದವರು ಸಹೋದರ ದುಶ್ಯಾಸನ. ಈ ದಾಸಿ ಪುತ್ರನ ಮಾತು ಸಾಕು, ಬಾಯಿ ಮುಚ್ಚಿ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ಇಲ್ಲಿ ನೆರೆದಿರುವ ಸರ್ವವೂ ಅಧೀನವೋ? ಬುದ್ಧಿಯು ವಿಕಲ್ಪವಾಗಿರುವುದು. ದುರ್ಯೋಧನ,
ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯುತ್ತಿರುವಿರಲ್ಲ. ದುರ್ಯೋಧನ, ಹಾಗಲ್ಲ, ಕೇಳು. ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸಲಾರದು ಸುಯೋಧನ. ಆಲೋಚಿಸಿ ನೋಡು. ಮೂಢನಾದ ನಿನ್ನ ಬುದ್ಧಿಯು ವಿಕಲ್ಪವಾಗಿರುವುದು, ನಿನಗೆ ಮರಣವು ಸನ್ನಿಹಿತವಾಗಿರುವುದು. ಸಹೋದರ ದುಶ್ಯಾಸನ, ಈ ದಾಸಿ ಪುತ್ರ ಮಾತು ಮಿತಿ ಮೀರುತ್ತಿರುವುದು. ಹಿರಿಯವನೆಂದು ಸಹೋದೆಯಿಂದ ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾನೆ. ಕೂಡಲೇ ಇದನ್ನು ಸಭೆಯಿಂದ ಹೊರಗೆ ಹಾಕಿಬಿಡು. ಏ ವಿದುರ, ಏನು ಹೇಳಿದೆ? ಚೀಪಡ ಚೀಪಡ ನುಡಿಯುವೆ, ಚೀಪಡ 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 ನುಡಿಯುವೆ, ಚೀಪಡ ಪರಮ ಪಾತಕಿ ಘೋರನಾತಕಿ, ಪರಮ ಪಾತಕಿ ಘೋರನಾತಕಿ, ಘೋರ ವಸ್ತ್ರವ ಪಿಡಿದಿರಿ ಎನಗೆ, ಪರಮ ಪಾತಕಿ ಘೋರನಾತಕಿ, ಘೋರ ವಸ್ತ್ರವ ಪಿಡಿದಿರಿ ಎನಗೆ, ಸುರಕ್ಕೆ ನಿಲ್ಲುವ ಧೀರನಾಮನು, ಸುರಕ್ಕೆ ನಿಲ್ಲುವ ಧೀರನಾಮನು. ಚೀಪಡ ಚೀಪಡ ನುಡಿಯುವೆ, ಚೀಪಡ ಚೀಪಡ ಚೀಪಡ. ಏನು ನೋಡಿದರೆ ಮುಚ್ಚು ಬಾಯನು ನಿನ್ನ ನನ್ನನ್ನು ಅಡಗಿಸಬಲ್ಲೆ, ಏನು ನೋಡಿದೆ ಮುಚ್ಚು ಬಾಯನು ನಿನ್ನ ನನ್ನನ್ನು ಅಡಗಿಸಬಲ್ಲೆ. ಸಮಯಗಿ ಪರಿ ನುಡಿಯುವೆ ಏಕೆ, ಸಮಯಗಿ ಪರಿ ನುಡಿಯುವೆ ಏಕೆ, ಚೀಪಡ ಚೀಪಡ ನುಡಿಯುವೆ, ಚೀಪಡ ಚೀಪಡ ಚೀಪಡ. ಏನಿದ್ರು ಏನು ಹೇಳಿದೆ? ನಮ್ಮ ಅಣ್ಣನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ರಾಜನೀತಿಯನ್ನು ಶಬ್ದನಾಗಿ ಕುಳಿತುಕೋ, ಇಲ್ಲವಾದರೆ ಈ ಸಭೆಯಿಂದ ಹೊರಗೆ ದಬ್ಬಬೇಕಾಗುತ್ತದೆ. ಎಚ್ಚರ! ಛೀ ಮೂರ್ಖರ, ಅವಿವೇಕಿಗಳ, ನನ್ನನ್ನು ಈ ಸಭೆಯಿಂದ ಹೊರಗೆ ತಳ್ಳಿಸುವಷ್ಟು ಶಕ್ತಿ ಉಂಟಾಯಿತೆ ನಿಮಗೆ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನನ್ನು ಜರಿಯುತ್ತಿರುವಿರಲ್ಲ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯಬೇಕೆಂದು ಶಪಥಗೈದಿದ್ದಾಗ ಅದನ್ನು ತಡೆಯಬೇಕೆಂದು ಈ ಸರ್ವೋತ್ತಮವಾದ ಬಿಲ್ಲನ್ನು ಇಲ್ಲಿಯವರೆಗೂ ಹಿಡಿದಿಟ್ಟುಕೊಂಡಿದ್ದನು. ಆದರೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇದನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮುರಿದು ಬಿಸಾಡುವೆನು. ಪ್ರಮೋದ ದುರ್ಯೋಧನ, ಪೂಜರಾದ ಇದರ ಸಹಾಯಕ್ಕೆ ಈಡು ಮಾಡಲು ಸರ್ವೋತ್ತಮವಾದ ಬಿಲ್ಲನ್ನು ಸಹಾಯವನ್ನು ಕಳೆದುಕೊಂಡಿಯಲ್ಲ. ಕರ್ಣ, ಈತನ ಗೊಡ್ಡ ಬೆದರಿಕೆಗೆ ನೀನು ಎದುರುವೆಯ? ಈ ವಿದುರನು ಯಾವಾಗಲೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿದವನೇ ಅಲ್ಲ. ದೊರಗೊಳ್ಪೋರ್ತನ ಶಿರವಂ ಹರಿದು ಧರಣಿಗೆ. ಕರ್ಣ, ದೊರಗೊಳ್ಪೋರ್ತನ ಶಿರವಂ ಹರಿದು ಧರಣಿಗೆ, ಉರಳಿಪೆನೆನುತ ಶಪಥವನಾಂತೋ ನೀ. ಮಹೇಂದ್ರನ ಕುವರನಂ ಮೆಚ್ಚಿಸಿ, ಮಹೇಂದ್ರನ ಕುವರನಂ ಮೆಚ್ಚಿಸಿ, ವರ ಶಪಥವನಾಂತೋ ನಿನಗೆ ಸಮನಾರಿಹರೈ. ಕರ್ಣ, ಮಾವ ಶಕುನಿ, ಇದಕ್ಕೆ ನೀನೇನು ಹೇಳುವೆ? ಸಾಧಿಸು ಚಲವಾ ಕುರುಪತಿ ಶಯನ, ಅಸಾಯ ಶೂರನು ದೀನದ ಧರೆಯೈ. ಸಾಧಿಸು ಚಲವಾ ಕುರುಪತಿ
ಗುರುಪತಿ ಶಯನ ಅಸಾಯ ಶೂರನು ನೀನಾದದರಯೊಳ್ ನೀರನು ನೀನು ನೀರನು ನೀನು ನೀರನು ನೀನು ನೀರನು ನೀನು ಕೃಷ್ಣನ ಕೃತ್ಯಕ್ಕೆ ಹೆದರುವೇತಕ್ಕೆ ಕೃಷ್ಣನ ಕೃತ್ಯಕ್ಕೆ ಹೆದರುವೇತಕ್ಕೆ ಇರುವೆನು ನಾನು ನಿನ್ನಯ ಜೊತೆಯೊಳ್ ಇರುವೆನು ನಾನು ನಿನ್ನಯ ಜೊತೆಯೊಳ್ ದುರುಳರ ಗರ್ವವ ಮುರಿಸುವೆ ರಣದೊಳ್ ದುರುಳರ ಗರ್ವವ ಮುರಿಸುವೆ ರಣದೊಳ್ ಸಾಧಿಸು ಚಲ್ಲವಾ ಗುರುಪತಿ ಶಯನ ಅಸಾಯ ಶೂರನು ನೀನಾದದರಯೊಳ್ ದುರ್ಯೋಧನ, ನಿನ್ನ ಈ ರಾಜ್ಯಸಭೆಯಲ್ಲಿ ವಿದುರ, ದ್ರೋಣಾಚಾರ್ಯರು, ಕೃಷ್ಣ, ಕರ್ಣ, ನಿನ್ನ ಅನುಜ ದುಶ್ಯಾಸನ ಅಲ್ಲದೆ ನಿನ್ನ ಮಾವನಾದ ಈ ಶಕುನಿ ಇರುವಾಗ ಆ ಕೃಷ್ಣನಿಗೆ ಹೆದರುವುದೇ? ಅವನೇನಾದರೂ ಇಲ್ಲಿಗೆ ಬಂದರೆ ಅವನಿಗೆ ಸರಿಯಾದ ಉತ್ತರವನ್ನು ಹೇಳು ಕಳುಹಿಸು. ಈ ವಿಷಯ ನನ್ನದೊಂದು ಸಲಹೆ ಇರುವುದು. ಏನದು? ಯಥಾ ಕಾಲದಲ್ಲಿ ಅದನ್ನು ನಿನಗೆ ಪ್ರಸ್ತಾಪನೆ ಮಾಡುವೆನು. ಹಾಗೆ ಆಗಲಿ ಮಾವ. ಸಹೋದರ ದುಶ್ಯಾಸನ, ಅಗ್ರಜ, ಗೊಲ್ಲನು ಇಲ್ಲಿಗೆ ಬರುವಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಹಾದಲ್ಲಿ ಕೂಡಲೇ ಸಭೆಯಿಂದ ಹೊರಗೆ ಹೋಗಬೇಕಾಗುತ್ತದೆ. ಎಚ್ಚರ. ಆಗಬಹುದು ಅಣ್ಣ. ಸಾರ್ವಭೌಮರಿಗೆ ಜಯವಾಗಲಿ. ಸಮಾಚಾರವೇನು? ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನು. ಬರಲಿ ಬರಲಿ. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಕೊಡು. ತೆಗೆದುಕೊಳ್ಳಿ, ಸಿದ್ಧಪಡಿಸಿರುವೆನು. ಗೊಲ್ಲ ಕೃಷ್ಣನು ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಪರಮಾತ್ಮರಿಗೆ ನಮಸ್ಕರಿಸುವೆ. ಎಲ್ಲರಿಗೂ ಮಂಗಳವಾಗಲಿ. ಕುಳಿತುಕೊಳ್ಳಿ. ಏನು ಅಹಂಕಾರದಿಂದ ಮೆರೆಯುತ್ತಿರುವನು? ಭೀಷ್ಮ, ದ್ರೋಣ, ಕರ್ಣ, ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಆ ದುರ್ಯೋಧನನು ಕಣ್ಣೆತ್ತು ಸಹ ನೋಡದೆ ಹಾಗೆಯೇ ಕುಳಿತಿರುವನಲ್ಲ. ಇರಲಿ, ನನ್ನ ಎಡಗಾಲಿನ ಹೆಬ್ಬೆರಳಿನಿಂದ ಈ ಭೂಮಿಯನ್ನು ಮೀಟಿ ತಾನಾಗಿಯೇ ಬಂದು ನನ್ನ ಕಾಲಿಗೆ ನಮಸ್ಕರಿಸುವಂತೆ ಮಾಡುವೆನು. ಇದಾವ ಭ್ರಾಂತಿಯ ಚಪಲ. ಏನು ಆಶ್ಚರ್ಯ! ಯಾರಿಗೂ ಒಳುಕದೆ ಬಳುಕದೆ ತಲೆಬಾಗುವುದಿಲ್ಲವೆಂದು ಹೇಳುತ್ತಿರುವ ಈ ದುರ್ಯೋಧನನು ಇಂದು ಸಿಂಹಾಸನದಿಂದ ಬಿದ್ದನೆ ಅಥವಾ ಕಾಲು ಜಾರಿ ಬಿದ್ದನೆ ಶ್ರೀಕೃಷ್ಣನ ಪಾದಗಳಲ್ಲಿ ಬೀಳಲೇಬೇಕು. ಯಾರಾದರೂ ಶ್ರೀಕೃಷ್ಣನಿಗೆ ಶರಣಾಗಲೇಬೇಕು. ಮಾವ, ಏನು ಒಣಗುಟ್ಟುತ್ತಿರುವೆ? ಏನೂ ಇಲ್ಲಯ್ಯ, ನಿನ್ನ ಮುಂದಿನ ಆಲೋಚನೆಯನ್ನು ಯೋಚಿಸುತ್ತೆ. ಶ್ರೀಕೃಷ್ಣ, ನಿನ್ನ ಮಾಯಾತಂತ್ರ ಕುಜಾಲವು ನಮ್ಮ ಕುರುಪತಿಯ ಮುಂದೆ ಧೂಳಿಪಟವಾಗುವುದು. ಬರುವೆನು ದುರ್ಯೋಧನ. ಮುಂದಿನ ಆಲೋಚನೆಯನ್ನು ಈ ದುರ್ಯೋಧನ ಏನು ಮಾಡಬೇಕೆಂಬುದನ್ನು ಚಿಂತಿಸಿ ಹೇಳುವೆನು. ಬರಲೇ? ಹಾಗೆ ಆಗಲಿ, ಹೋಗಿ ಮಾವ. ಬರುವೆನು. ಕೃಷ್ಣ ಬಂದದ್ದಾಯ್ತು, ಬಾ ಕುಳಿತುಕೋ. ಯಾರಲ್ಲಿ ರಾಜನರ್ತಕಿಯರನ್ನು ಭರ ಮಾಡತಕ್ಕದ್ದು?
ಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರ ಕರುಣಾಳು ಗುರು ಪರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರು ಪರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರಾದಿ ಕರುಣಾಳು ಗುರು ಪರಾಜೇಶ್ವರ ನೀಲವರ್ಣದಾರಿ ಈ ಚೆಲುವ ನೀಲವರ್ಣದಾರಿ ಈ ಚೆಲುವ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಹರಿ ಶೌರಿ ಕೃಷ್ಣ ಮತ್ತೊಮ್ಮೆ ಹೇಳಿ ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ತಗದಿಬ್ಬಿ ತಗ ಚೆಂಡು ತಗದಿಬ್ಬಿ ತಗ ಚೆಂಡು ತಗದಿಬ್ಬಿ ತಗ ಚೆಂಡು ತತ್ತ ತಗತರಿ ತ ಚೆಂಡು ತಗತರಿ ತ ಚೆಂಡು ತಗದಿಬ್ಬಿ ತಗ ಚೆಂಡು ತತ್ತ ತಗದಿಬ್ಬಿ ತಗ ಚೆಂಡು ತಗತರಿ ತಗ ಚೆಂಡು ತಗದಿಬ್ಬಿ ತಗ ಚೆಂಡು ತಗಡ್ತಾನ್ ತಗಡ್ತಾನ್ ತಗಿಟ ತದಿಮಿ ತಗ ಚೆಂಡು ತಗಿಟ ತದಿಮಿ ತಗ ಚೆಂಡು ತತ್ತ ಕಿಗಿಡ್ದಾಂ ತಗದಿಮ್ಮಿ ತಗ ಚೆಂಡು ತಗದಿಮ್ಮಿ ತಗ ಚೆಂಡು ತತ್ತ ತಗದೈಲಿ ತಗ ಚೆಂಡು ತಗಡ್ದ ತತ್ತ ತತ್ತ ಕಿಗಿಡ್ದೈ
ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹರು ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಹರು ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಕುರುಭೂಪ ರಾಜೇಶ್ವರ ಕೌರವೇಶ್ವರ ಸಾರ್ವಭೌಮ ಕೃಷ್ಣ ಬಂದದ್ದಾಯಿತು, ವಿಚಾರವನ್ನು ತಿಳಿಸು. ಸುಯೋಧನ, ಭೀಷ್ಮ, ದ್ರೋಣ, ಕರ್ಣ, ಅಣ್ಣನಾದ ಶಕುನಿ ಇವರುಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಇವರುಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಷಯವನ್ನು ಹೇಳಿ ಹೋಗಬೇಕೆಂದು ಬಂದೆನು. ರಾಜ್ಯದ ವಿಚಾರ ವಿನಃ ಬೇರೇನಾದರೂ ಹೇಳಬಹುದಲ್ಲವೇ? ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ನ್ಯಾಯವಾಗಿ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಪಾಪ ನೀನು ವಿಧಿಸದಂತೆ 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸವನ್ನು ವಿಧಿಸಿದೆ. ಪಾಪ ಅದೆಲ್ಲವನ್ನು ಮರೆತು ನಮ್ಮ ರಾಜ್ಯವನ್ನು ನಮಗೆ ಕೊಡಿಸಿ ಎಂದು ಕೇಳುತ್ತಿದ್ದಾರೆ ಅಷ್ಟೇ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದಲೇ ಹೊರತು ಯೋಚನೆಯಿಂದಲ್ಲ. ದುರ್ಯೋಧನ, ಭಾರತ ಭೂಮಿ ಸಜೈಸಿ ದುರಸ ಸಮಾನ ಶೌರ್ಯ ನಿರಾಕರಿಸಿದರೆ ಭಾರತ ಭೂಮಿ ಸಜೈಸಿ ದುರಸ. ಬಾವಾ ಕೃಷ್ಣ, ಕರೆ ಸಿಗಲಿ ಅನುಜಾತರ ಬಾವಾ ಕರೆ ಸಿಗಲಿ ಅನುಜಾತರ ಕರೆಯ ನಿಂತು ಜಾತಿ ಪಡೆ ಕರೆಯ ನಿಂತು ಜಾತಿ ಪಡೆ ಸುಖಿಯಾಗಿ ಕರೆಯ ನಿಂತು ಜಾತಿ ಪಡೆ ಕರೆಯ ನಿಂತು ಜಾತಿ ಪಡೆ ಸುಖಿಯಾಗಿ ಭೈರವನು ನೀಗಿ ಭೈರವಿಯ ತಾರೆ ಬಾವಾ ಕೃಷ್ಣ, ಭೈರವನು ನೀಗಿ ಭೈರವಿಯ ತಾಳೆ ಬಾಳೆ ಇವರು ಭಾರತ ಭೂಮಿ ನಿರಾಕರಿಸಿದರೆ ಭಾರತ ಭೂಮಿ ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯನ ಇಚ್ಛೆ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಹಿಡಿಂಬ, ಕೀಚಕ, ಬಕಾಸೂರನನ್ನು ಕೊಂದ ಧೀಮಂತ ದಿಗಂತ ಭೀಮಸೇನ ಪರಶಿವನೊಡನೆ ಹೋರಾಡಿ ಪಾರ್ಶ್ವಪತಾಸ್ತ್ರವನ್ನು ಪಡೆದ ನನ್ನ ಮಿತ್ರ ಅರ್ಜುನ, ಇನ್ನು ಮಾದ್ರಿ ಕುಮಾರರುಗಳಾದ ನಕುಲ ಸಹದೇವರುಗಳ ಪರಾಕ್ರಮವು ನಿನಗೆ ತಿಳಿಯದೆ? ಕೃಷ್ಣ, ಸಾಕು ಸಾಕು ನಿಲ್ಲಿಸು. ಆ ಪಾಂಡವರ ಹೊಗಳಿಕೆಯ ಮಾತುಗಳನ್ನು ಸರಿಯಾದ ವೀರನ್ನೇ ಹೊಗಳಿದೆ ಅಲ್ಲವೇ? ಧರ್ಮರಾಯನು ಕೈಲಾಗದವನು,
ಹೊಟ್ಟೆ ಭಾಗ ಭೀಮ, ನಪುಂಸಕ ಅರ್ಜುನ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ನರ್ತಿಸುವವನೊಬ್ಬ. ಇನ್ನು ಆ ಮಾದ್ರಿ ಕುಮಾರರಾದ ನಕುಲ ಸಹದೇವರ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯ ಹೊರತು ಭೂಪಾಲಕನಾದ ನನಗಲ್ಲ. ಕೃಷ್ಣ, ಅರ್ಜುನನ ತಲೆಯನ್ನು ತೆಗೆಯಲು ಕಾಲ ವಿಷ್ಣುವಿನಿಂದ ಧನಸ್ಸನ್ನು ಪಡೆದಿರುವ ನನ್ನ ಆಪ್ತ ಮಿತ್ರ ಕರ್ಣ, ಆ ಹೊಟ್ಟೆ ಬಾಕನ ಗುಂಡಿಗೆ ಬಗೆದು ರಕ್ತಪಾನ ಮಾಡಬೇಕೆಂದು ಕಾಲ್ಗೆ ನೈತಿರುವ ನನ್ನ ಅನುಜ ದುಶ್ಯಾಸನ, ಸಮಯ ಸಂಜೀವಿನಿಯಂತೆ ಹಗಲಿರುಳೆನ್ನದೆ ನನಗೆ ಮಾರ್ಗದರ್ಶನ ತೋರುತ್ತಿರುವ ನನ್ನ ಸೋದರ ಮಾವ ಶಕುನಿ. ಇದಲ್ಲದೆ ನನ್ನ ಬಳಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಆದರೆ ಹಿಡಿತಕ್ಕೆ ಸಿಲುಕಿದರೆ ಮದಿಸಿದ ಆನೆಯ ಕಾಲಿಗೆ ಸಿಲುಕಿದ ಬಾಳೆಹಣ್ಣಿನಂತೆ ನಜ್ಜು ಗುಜ್ಜಾಗುವುದು ಖಂಡಿತ. ಇದು ನಿನಗೆ ತಿಳಿಯದೆ? ದುರ್ಯೋಧನ, ಹೋಗಲಿ. ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ. ಅವರ ವಾಸಕ್ಕಾಗಿ ವಾಸಸ್ಥಳ, ಅರುಣಸ್ಥಳ, ವಾಸಂತಿ ಸ್ಥಳ, ವಾರುಣ ಸ್ಥಳ, ಇಂದ್ರಸ್ಥಳ, ಈ 5 ಗ್ರಾಮಗಳನ್ನಾದರೂ ಕೊಡು. ಶಾಂತಿ ಚಿತ್ತರಾದ ಪಾಂಡವರು ಅಷ್ಟರಲ್ಲಿಯೇ ತೃಪ್ತಿ ಪಡುವರು. ಕೈಲಾಗದಿದ್ದರೆ ಶಾಂತಿ ಚಿತ್ತವೇ ಸರಿ. 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದ 50 ಗ್ರಾಮಗಳು ಈಗಲೂ ಸಿದ್ಧ. ಅಲ್ಲಿಗೆ ಬೇಕಾದರೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಹೋಗಲಿ. ಆ ಭೀಮಸೇನನು ಸತಾಟನು, ಆತನಿಗಾದರೂ ಒಂದು ಗ್ರಾಮವನ್ನಾದರೂ ಕೊಡಯ್ಯ. ಭೋಲೆ ಭೋಲೆ ಕೃಷ್ಣ. ಭರತ ಖಂಡವ ಜಯಿಸಿ ಅರುಷದಿನ್ ಕುರುಕುಲವ ಸಾಹಸದಿಂದಾಳುವ ಎನಗಾರು ಸಾಟಿ. ಕೃಷ್ಣ, ಭರತ ಖಂಡವ ಜಯಿಸಿ ಅರುಷದಿನ್ ಕುರುಕುಲವ ಸಾಹಸದಿನ್ ಮಾಳುವ ಎನಗಾರು ಸಾಟಿ. ಬಡ ಭೀಮನ ಗುಂಡಿಗೆಯ ಬಗೆಯುವ ಎನ್ನನುಜ ದುಶಾಸನಿಗಾದಾರು ಸಾಟಿ. ಕುಮಾರ ಸ್ವಾಮಿಯನ್ನೆಚ್ಚಿಸಿ ಕುಮಾರ ಸ್ವಾಮಿಯನ್ನೆಚ್ಚಿಸಿ ಕಾಲ ವಿಷ್ಣುಧನ ಸಂಪಡದಿಹ ಎನ್ನಾಪ್ತ ಮಿತ್ರ ಕರ್ಣನಿಗದಾರು ಸಾಟಿ. ಕೃಷ್ಣ, ಭಾವ ಸುಯೋಧನ, ಅಸಮಬಲ ಸಾಹಸಿಗಳು ಅಸಮಬಲ ಸಾಹಸಿಗಳು ಭೀಷ್ಮ ದ್ರೋಣಾದಿಗಳು ಸಾಹಸದಿಂದೆರೆವ ಅವರಿಗಾರು ಸಾಟಿ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವೆ. ನಿನ್ನಂತಹ ಸುಂದರ ಮೂರ್ತಿಯೊಂದು ನನ್ನ ಮನಸ್ಸಿನ ಮಧ್ಯ ಭಾಗದಲ್ಲಿ ನೆಲೆಸಿ ದುರ್ಯೋಧನ ದುರ್ಯೋಧನ ಸಂಧಿಯನ್ನು ಮಾಡಿಕೊಳ್ಳಬೇಡ ಎಂದು ಪ್ರೇರೇಪಿಸುತ್ತಿರುವಾಗ ನೀನು ಮಾತ್ರ ಮಧ್ಯಂತರದಲ್ಲಿ ಸಂಧಿಯನ್ನು ಮಾಡಿಕೋ ಮಾಡಿಕೋ ಎಂದು ಹೇಳುತ್ತಿರುವೆಯ. ನೀನೇನು ಸಾಮಾನ್ಯನೇ? ಹಿಂದೆ ಬಲೀಂದ್ರ ಚಕ್ರವರ್ತಿಯಿಂದ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಯನ್ನು ಭೂಮಿಯ ಮೇಲೂ ಮತ್ತೊಂದನ್ನು ಆಕಾಶದಲ್ಲೂ ಇನ್ನುಳಿದ 1 ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಭಕ್ತಿ ಪರವಶನಾದ ಆ ಬಲೀಂದ್ರ ಚಕ್ರವರ್ತಿಯು ನನ್ನ ತೊಲೆಯ ಮೇಲಿಡಬಹುದಲ್ಲ ಎಂದು ಹೇಳಿದ ತಕ್ಷಣ ಅವನ ತೊಲೆ ಮೇಲೆ ಪಾದವನ್ನಿಟ್ಟು ಪಾತಾಳಕ್ಕೆ ತುಳಿದ ಪರಮಾತ್ಮನಲ್ಲವೇ ನೀನು? ಹಾಲನ್ನುಣ್ಣುವ ನೆಪದಲ್ಲಿ ಪೂತರಿ ಎಂಬ ರಕ್ಕಸಿಯನ್ನು ಹಾಗೇ ಸಂಹರಿಸಿ ಬಿಟ್ಟೆ. ಕೃಷ್ಣ, 1 ಗ್ರಾಮವಲ್ಲ 1 ಗೋವಿನ ಪಾದದಲ್ಲಿ ಮುಳ್ಳಿನ ಮನೆ ಊರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಕ್ಷಣವನ್ನು ಬಿಡುವುದಿಲ್ಲ. ಏ ಕೊಲ್ಲ, ತಿಳಿಯಿತಲ್ಲ, ನೀನಿನ್ನು ಮಾಡಬಹುದಲ್ಲ.
ಆಟ ಮಾಡಿ ಗೆಲ್ಲಲಿ ಅವ ರಾಜ್ಯವ, ಛಲವನ್ನು ಬಿಡದಿರು ನೆಲವನ್ನು ಕೊಡೆನು, ಛಲವನ್ನು ಬಿಡದಿರು ನೆಲವನ್ನು ಕೊಡೆನು, ನೆಲವ ಬಿಡೆನು ನೆಲವ ಕೊಡೆನು, ಛಲವೋ ಬಿಡೆನು ನೆಲವ ಕೊಡೆನು, ಕೊಡುವುದಿಲ್ಲವೋ ರಾಜ್ಯವ, ಕಡೆಯ ಮಾತಿದ್ದು ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಆ ಪಾಂಡು ನಂದನರು ಎನ್ನೊಡನೆ ಯುದ್ಧವ, ಮಾಡಿ ಗೆಲ್ಲಲಿ ಈ ಹಸ್ತಿನಪುರವ, ಮಾಡಿ ಗೆಲ್ಲಲಿ ಈ ಹಸ್ತಿನಪುರವ, ಛಲವನ್ನು ಬಿಡೆನು ನೆಲವನ್ನು ಕೊಡೆನು, ಛಲವನ್ನು ಬಿಡೆನು ನೆಲವನ್ನು ಕೊಡೆನು, ಕೊಡುವುದಿಲ್ಲವೋ ರಾಜ್ಯ, ಕಡೆಯ ಮಾತಿ ನಿರಂತರದಲ್ಲಿ ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ರಾಜ್ಯ, ಕೊಡುವುದಿಲ್ಲವೋ ರಾಜ್ಯವ. ಶಿವಧನ, ಶ್ರೀಕೃಷ್ಣ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದೇ ನಮಗೆಲ್ಲ ಅಭಿಪ್ರಾಯ. ಹೌದು ದುರ್ಯೋಧನ, ಹೌದು. ಪರಮಾತ್ಮನು ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ, ಭೀಷ್ಮರು ಹೇಳಿದ ಹಾಗೆ, ಆ ಪಾಂಡವರು ನೀವುಗಳು ದಾಯಾದಿಗಳಲ್ಲವೇ, ಅರ್ಧ ರಾಜ್ಯವನ್ನು ಕೊಟ್ಟು ನೀವು ಸುಖವಾಗಿ ಬಾಳಿರಿ, ಇಲ್ಲವಾದರೆ ಯುದ್ಧವು ಸಿದ್ಧನಲ್ಲವೇ. ದುರ್ಯೋಧನ, ಓಹೋ ಚಿಕ್ಕಪ್ಪ ವಿದುರ ಮಹಾಶಯರು, ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನದು ಅರಣ್ಯ ರೋದನವೇ ಇರಬಹುದು, ಆದರೇನು ಮಾಡಲಿ, ನಿನ್ನ ಹಾಗೆ ಕೆಡುವವರನ್ನು ನೋಡಿದರೆ ನಿಯತ್ತಿನಿಂದ ಬಾಳಿ ಬದುಕಿ ಎಂದು ಹೇಳುವುದು ಹಿರಿಯರಾದಂತಹ ನಮ್ಮವರ ಕರ್ತವ್ಯ. ಕೇಳು ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಭೀಷ್ಮ ದ್ರೋಣಾದಿಗಳು ಹೇಳಿದಂತೆ ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸುಖದಿಂದ ರಾಜ್ಯ ಪರಿಪಾಲನೆ ಮಾಡಬೇಕೆಂಬುದೇ ನಮ್ಮೆಲ್ಲರ ಅಭಿಮತ. ಈ ನೀತಿಯನ್ನು ಪಾಂಡವರಿಗೆ ಹೇಳಬಲ್ಲೆ, ಸಾಕು ಬಾಯಿ ಮುಚ್ಚಿ ಕುಳಿತುಕೋ. ಕೃಷ್ಣ, ನೀನಗಾಗಲಿ ನನ್ನ ತಂದೆ ಧೃತರಾಷ್ಟ್ರ ಮಹಾರಾಜರಿಗಾಗಲಿ ಈ ಭೀಷ್ಮ ದ್ರೋಣ ವೀರಾದಿಗಳಿಗಾಗಲಿ ನನ್ನಲ್ಲಿ ಮಾತ್ರ ನಿರ್ದೋಷಗಳು ಕಾಣುವು. ಆ ಪಾಂಡವರು ನಿರ್ದೋಷಿಗಳೇ. ಓಹೋ, ಕುಂತಿ ಪುತ್ರಿ ಪಕ್ಷಪಾತಿ ಆದ ನೀನು ಸರಿಯಾದುದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಶ್ಲಾಘನೀಯವಾಗಿ ನಡೆಸಿದೆ. ಆದರೆ ನಿನ್ನ ಒಡಂಬಡುವ ಮಾತಿಗೆ ಮರುಳಾಗುವ ಬುದ್ಧಿನನು ನಾನಲ್ಲ. ಇದು ಶುದ್ಧ ಕ್ಷಾತ್ರಿಯ ರಕ್ತವೇ ಹೊರತು ಸ್ವಾಭಿಮಾನ ಶೂನ್ಯತೆಯ ಒಳಗೂ ನೀರಲ್ಲ. ದುರ್ಯೋಧನ, ದೂತನಾಗಿ ಬಂದ ನನ್ನಲ್ಲಿ ಇಷ್ಟೊಂದು ಅಪಮಾನವೇ? ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾವಾಸದ, ದುರಾಯಸಯದ ದುರಭಿಮಾನ ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ಸಾಕು, ನಿಲ್ಲಿಸು ನಿನ್ನ ವಾಕುಟತ್ವ. ಏನಂದೆ? ನನ್ನದು ದುರಾಗ್ರಹದ, ದುಸ್ಸಹವಾಸದ, ದುರಾಭಿಮಾನದ ದುರಾಗ್ರಹವೇ. ಕೃಷ್ಣ, ಬಲೆ ಬಲೆ ಗೊಲ್ಲ, ಸರಿಯಾಗಿ ಹೇಳಿದೆ. ಹಾಗಾದರೆ ಕೇಳು, ಈ ಛಲದಂತ ಮಲ್ಲು ದುರ್ಯೋಧನನ್ನು ವರಿಸಬೇಕೆಂದನಲ್ಲವೇ ಆ ಹೊಟ್ಟೆ ಮಾತ ಭೀಮ. ಅದು ದುರಾಗ್ರಹ. ವೀರನಾದ ನನ್ನ ಆಪ್ತ ಮಿತ್ರ ಕರ್ಣನನ್ನು ವರಿಸಬೇಕೆಂದನಲ್ಲವೇ ಆ ನಿನ್ನ ಆಪ್ತ ಮಿತ್ರ ಅರ್ಜುನ. ಅದು ದುರಾಶಯ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಮಾಡಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಹರಿಸಬೇಕೆಂದು ಯೋಜನೆ ರೂಪಿಸಿದರಲ್ಲವೇ ಅದು ದುರಾಶಯ. ಕೃಷ್ಣ, ನೀವಾರೇ ಹೇರೆ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾಗದು, ಚಲಿಸಕೂಡದು. ಒಂದು ದಾರಿಗೆ ಸುಂಕವಿಲ್ಲದೆ ಹೊರಡು. ಅಣ್ಣನ ಮಾತುಗಳೆಲ್ಲ ನಮಗೊಪ್ಪಿತು. ಕೃಷ್ಣ, ನಿನ್ನ ಕಪಟಿತನವು ನಮ್ಮಲ್ಲಿ ಸಾಗದು.
ದಾರಿ ಹಿಡಿದುಕೊಂಡು ಹೊರಟು ಹೋಗು. ಯುದ್ಧಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ. ವಾಸುದೇವ ವಾಸುದೇವ ಹಡಿಗಡಿಗೆ ಬೆಳಗಂ ತೋರುವ ವಾಸುದೇವ ಕರ್ಣ, ಹಡಿಗಡಿಗೆ ಬೆಳಗಂ ತೋರುವ ಆ ಪಾಂಡುವರು ನನಗೆ ಸರಿ ಸಮನರ ಕೃಷ್ಣ ಕೃಷ್ಣ ಪರಮಾತ್ಮ ಕರ್ಣ, ಕಂಡೊಡನೆ ಸೂತನೆಂದು ನುಡಿಯುವ ಕಂಡೊಡನೆ ಸೂತನೆಂದು ನುಡಿಯುವ ಆ ಪಾತನ ಶಿರವಂ ಸೇರಿಸದೆ ಈ ರಾಜ್ಯತನೆಯ ಬಾಳೆ ಬಾಳೆ ಮಿತ್ರ, ಸರಿಯಾಗಿ ಹೇಳಿದೆ. ಈ ಕಪಟ ನಾಟಕ ಸೂತ್ರಧಾರಿಗೆ ಕರ್ಣ, ಕರ್ಣ, ನೀನು ಸಹ ಅವರಂತೆ ಮಾತನಾಡುತ್ತಿರುವೆಯಲ್ಲ. ದುರ್ಯೋಧನ, ಆ ಪಾಂಡವರಿಗೆ ನೀನು ವಿಧಿಸಿದಂತೆ 12 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸವನ್ನು ವಿಧಿಸಿದೆ. ಅವರು ಅದೆಲ್ಲವನ್ನು ಮರೆತು ತಮ್ಮ ವಾಸಕ್ಕಾಗಿ ರಾಜ್ಯವನ್ನು ಕೇಳುತ್ತಿದ್ದಾರೆ ಅಷ್ಟೇ. ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯಕ್ಕೆ ಹೋಗಿದ್ದು ನನ್ನ ತಪ್ಪೆ. ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ. ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ಛಲದಂಕ ಮಲ್ಲ ದುರ್ಯೋಧನನ ಹೊರತಾಗಿ ಬೇರಾರಿಂದಲೂ ಸಾಧ್ಯವಿಲ್ಲ. ನೀವಾರೇ ಏನೇ ಹೇಳಿದರು ಸರಿಯೇ. ಪಾಂಡವರಂತೆ ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರು. ಕೃಷ್ಣ ಭಾವ, ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರೊಳ್ ರೂಢಿಯೊಳವರೆಂತು ಶ್ರೇಷ್ಠರೇ ನಿಪರ್ರಿ. ಕೃಷ್ಣ, ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ? ಮರೆತು ನೀನಿದಲ್ಲವಾ ಕೃಷ್ಣ, ಮರೆತು ನೀನಿದಲ್ಲವಾ ಶಾಂತಿ ಸೂಚಿತೆಯ ಮುಕುಂದ. ಆ ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಶ್ರೇಷ್ಠವಾದ ಜೀವನ. ಭೀಮಾರ್ಜುನರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದ ಆಗದು ಕೃಷ್ಣ, ನನ್ನಿಂದ ಆಗದು. ಅಲ್ಲದೆ ನನ್ನ ಕೊನೆಯ ಉಸಿರಿರುವ ತನಕ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಊರುವಷ್ಟು ಸ್ಥಳವನ್ನು ಕೊಡುವುದಿಲ್ಲ, ಸ್ಥಳವನ್ನು ಬಿಡುವುದಿಲ್ಲ. ಏ ಕೊಲ್ಲ, ತಿಳಿಯಿತಲ್ಲ, ನೀನಿನ್ನು ಹೊರಡಬಹುದಲ್ಲ. ದುರಹಂಕಾರಿ, ನಿನ್ನಿಂದ ನಿನ್ನ ಕುರುವಂಶವೇ ನಾಶವಾಗುವುದು ಖಂಡಿತ ತಿಳಿ. ಕೃಷ್ಣ, ಆ ಪಾಂಡವರ ವಂಶವೇ ನಾಶ, ಪರಂತು ಈ ಕುರುವಂಶವಲ್ಲ. ಹಾಗಾದರೆ ಭೀಮನ ಗದಾದಂಡ, ಅರ್ಜುನನ ಬಾಳಗಳನ್ನು ಹೆದರು ನೋಡುತ್ತಿರು. ಕೃಷ್ಣ, ಎಲ್ಲಿಗೆ ಹೋಗುತ್ತಿರುವೆ? ನಿಲ್ಲು. ಕತಿ ಬೇಡೈಸು ಯೋಧನನೆ ತೋರಿ ಕತಿ ಬೇಡೈಸು ಯೋಧನನೆ ತೋರಿ ಅದೇ ಕಿಂತು ಒದರುವೆ, ಅದೇ ಮಾತ ನುಡಿಯುವೆ. ಅದೇ ಕಿಂತು ಒದರುವೆ, ಅದೇ ಮಾತ ನುಡಿಯುವೆ. ಕುಲಹೀನ ಕುಲವ ಮರತೆಯ ದುರದೊಳು ಅಲಿಯದೆ ಇಡುವೆ.
ಕದನ ಮದವನಡಗಿಪ ಕೃಷ್ಣ ಕದನ ಮದವನಡಗಿಪ ಚತುರರೊಳು ಮರುಳೇ ಮಂದ ಮತಿಯಂತೆ ಮುಂದೆ ಏನಂದೆ? ಮಂದ ಮತಿಯಂತೆ ಮುಂದೆ ನರಿಯದೆ ದಂಡುಗವ ಪಡುವೆ ನೀ ದಂಡುಗವ ಪಡುವೆ ಸಾರು ನಾ ಸೈತೆ ಈ ನಿನ್ನ ಮೋಸ ಸಾರು ನಾ ಸೈತೆ ಈ ನಿನ್ನ ಮೋಸ ಸೈರಿಸಬಲ್ಲವರ ನೀ ಸೈರಿಸಬಲ್ಲವರ ಕದನ ಪುರುಷ ನೆನಪ ಬಿರುದನ್ನು ಪಡೆದಿಯೋ ಹರಿಯದೆ ಬಿಡುವೆನೆ ಪರಮ ಪುರುಷ ನೆನಪ ಬಿರುದನ್ನು ಪಡೆದಿಯೋ ಹರಿಯದೆ ಬಿಡುವೆನೆ ಕತಿ ಬೇಡೈತು ಯೋಧನ ಕೋರಿ ಜ್ಞಾತಿಯೊಳ್ ಸೈರನ್ನೇ ಸಹೋದರ ದುಶ್ಯಾಸನ ಈ ಕೃಷ್ಣನನ್ನು ಹಗ್ಗದಿಂದ ಬಂಧಿಸು. ಏನು ಸುಯೋಧನ, ನನ್ನನ್ನು ಹಗ್ಗದಿಂದ ಬಂಧಿಸುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುವೆಯಾ? ಹೃತ ನಿನ್ನಿಂದಾಗದು. ಎಲ್ಲಿ ಹೇಗೆ ಬಂಧಿಸುವೆಯಾ? ಬಂಧಿಸು ನೋಡೋಣ. ಏಕೆ ಏಕೆ ಎಲ್ಲರೂ ಸುಮ್ಮನೆ ಕುಳಿತಿರುವಿರಿ? ಯಾರು ಇವರನ್ನು ಬಂಧಿಸುವುದಿಲ್ಲವೇ? ನಾನೇ ಬಂಧಿಸುವೆನು. ಕೃಷ್ಣ ಅಲ್ಲಲ್ಲ ಕೃಷ್ಣ, ಅಲ್ಲಲ್ಲ ತಂದೆ.